SP ಅಡುಗೆಗೆ ಸ್ವಾಗತ. ಇವತ್ತು ಕಡಲೆ ಬೀಜ ಚಟ್ನಿ ಹೇಗೆ ಮಾಡುವುದು ಅಂತ ತಿಳ್ಕೊಳ್ಳೋಣ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಮೆಣಸಿನಕಾಯಿ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಕಡಲೆ ಬೀಜನ ಹುರ್ಕೊಳ್ಳೋಣ. ಎಣ್ಣೆ ಹಾಕ್ದಿರ ಬಾಣಲೆಯಲ್ಲಿ ಹುರ್ಕೊಳ್ಳೋಣ. ಮತ್ತು ಹುರಿದಿದ್ದಾಗಿದ್ದಾದಮೇಲೆ ಅದು ಉರಿತಾ ಇರಲಿ. ನಾವೀಗ ಮಿಕ್ಸಿ ಬೌಲ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಜೀರಿಗೆ ಏನೆಲ್ಲ ಇಟ್ಕೊಂಡಿದ್ದೀವಿ ರುಬ್ಬೋಕ್ಕಂತ ಎಲ್ಲನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ನೋಡೋಣ ಫ್ರೈ ಆಗಿರೋದನ್ನು. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಈಗ ಲೈಟಾಗಿ ಸಿಪ್ಪೆ ತೆಗೆದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಲೈಟಾಗಿ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಂಡು ಮಿಕ್ಸಿ ಬೌಲ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಬೇಕಾಗಿರೋಷ್ಟು ರುಬ್ಬಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಓಕೆ, ಈಗ ರುಬ್ಕೊಳ್ಳೋಣ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಕಡಲೆ ಬೀಜ ಚಟ್ನಿ ರೆಡಿಯಾಗಿದೆ. ಇದನ್ನು ಕಾಮನಾಗಿ ನಾವೆಲ್ಲರೂ ದೋಸೆಗೆ ಮತ್ತು ಇಡ್ಲಿಗೆ ಟೇಸ್ಟ್ ಮಾಡ್ತೀವಿ. ಬಟ್ ನೀವು ಮುದ್ದೆಗೆ ಒಂದ್ಸರಿ ಟೇಸ್ಟ್ ಮಾಡಿ, ಇದು ತುಂಬ ರುಚಿಯಾಗಿರುತ್ತೆ. ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ.